ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಇವತ್ತು ದರ್ಶನ್ ಹಾಗೇನೆ ಪವಿತ್ರ ಕೋರ್ಟ್ಗೆ ಹಾಜರಾಗ್ತಾ ಇದ್ದಾರೆ. ಕೇವಲ ಇವರಿಬ್ರು ಮಾತ್ರ ಅಲ್ಲ, ಈ ಪ್ರಕರಣದಲ್ಲಿ ಎಲ್ಲ ಆರೋಪಿಗಳು ಇನ್ಕ್ಲೂಡಿಂಗ್ ಪವಿತ್ರ, ದರ್ಶನ್ 17 ಆರೋಪಿಗಳು ಇವತ್ತು ಕೋರ್ಟ್ಗೆ ಹಾಜರಾಗ್ತಾ ಇದ್ದಾರೆ. 57ನೇ ಸಿಸಿಎಚ್ ಕೋರ್ಟ್ಗೆ ಇವತ್ತು ಎಲ್ಲರೂ ಹಾಜರಾಗ್ತಾ ಇದ್ದಾರೆ. ಈ ಹಿಂದೆ ಜಾಮೀನು ಷರತ್ತನ್ನ ಪೂರೈಸಿದ್ರು ಈ ಆರೋಪಿಗಳು. ಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು. ಆ ಸೂಚನೆ ಮೇರೆಗೆ ಇವತ್ತು ಮತ್ತೆ ಎಲ್ಲ ಆರೋಪಿಗಳು ಕೋರ್ಟ್ ಮುಂದೆ ಹಾಜರಾಗ್ತಾ ಇದ್ದಾರೆ. ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಅಂದ್ರೆ ಕುತೂಹಲ ಇರೋದು, ಕೋರ್ಟ್ನಲ್ಲಿ ಮತ್ತೆ ದರ್ಶನ್ ಪವಿತ್ರ ಗೌಡ ಮುಖಾಮುಖಿ ಆಗ್ತಾರಾ? ಇವತ್ತು ಪವಿತ್ರ ಜೊತೆ ದರ್ಶನ್ ಏನಾದ್ರೂ ಮಾತಾಡ್ತಾರಾ? ಕಳೆದ ಬಾರಿ ಭುಜದ ಮೇಲೆ ಕೈ ಇಟ್ಟು ಒಂದಿಷ್ಟು ಸಾಂತ್ವನದ ಮಾತುಗಳನ್ನ ದರ್ಶನ್ ಪವಿತ್ರಾಗೆ ಹೇಳಿದ್ರು. ಪವಿತ್ರ ಕಣ್ಣೀರನ್ನ ಹಾಕ್ತಾ ಇದ್ರು ಅಂತೆಲ್ಲ ಗೊತ್ತಾಗಿತ್ತು. ಅಂದ್ರೆ ಹೆಚ್ಚೆಲ್ಲ ಮಾತಾಡಿರ್ಲಿಲ್ಲ. ಬಟ್ ಈಗ ಮತ್ತೆ ಅವರು ಫೇಸ್ ಟು ಫೇಸ್ ಬರ್ತಾ ಇರೋದ್ರಿಂದ, ಮುಖಾಮುಖಿ ಆಗ್ತಾ ಇರೋದ್ರಿಂದ ಕೋರ್ಟ್ನಲ್ಲಿ ಇವತ್ತೇನಾದ್ರೂ ಮಾತಾಡ್ತಾರಾ ಅಂತ ಸಹಜವಾಗಿ ಕುತೂಹಲ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಎಷ್ಟೊತ್ತಿಗೆ ಎಲ್ಲ ಆರೋಪಿಗಳು ಬರುವಂತ ನಿರೀಕ್ಷೆ ಇದೆ? ಶರ್ಮಿತಾ, ಇವತ್ತು 11:30 ಸುಮಾರಿಗೆ ಈ ಒಂದು ಪ್ರಕರಣದ ಒಂದು ವಿಚಾರಣೆ ಕೂಡ ನಡೀತಾ ಇದೆ. ಏನು 57ನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ಏನು ರೇಣುಕಾಸ್ವಾಮಿ ಕೊಲೆಗೆ ಸಂಬಂಧಪಟ್ಟಂತೆ ಒಂದು ಪ್ರಕರಣದ ಒಂದು ವಿಚಾರಣೆ ಇರೋದ್ರಿಂದ ಎಲ್ಲ 17 ಆರೋಪಿಗಳು ಕೂಡ ಇವತ್ತು ಕೋರ್ಟ್ಗೆ ಹಾಜರಾಗಬೇಕಾಗುತ್ತೆ. ಅದರಿಂದ ಕಳೆದ ಬಾರಿ ವಿಚಾರಣೆ ಸಂದರ್ಭದಲ್ಲಿ ದರ್ಶನ್ ಮತ್ತೆ ಪವಿತ್ರ ಗೌಡ ಸೇರಿದಂತೆ 17 ಆರೋಪಿಗಳಿಗೆ ಕೋರ್ಟ್ ಒಂದು ಸಮನ್ಸ್ ಅನ್ನು ಕೂಡ ಜಾರಿ ಮಾಡಿತ್ತು. ಏನು ಫೆಬ್ರವರಿ 25ನೇ ತಾರೀಕು ಈ ಒಂದು ಪ್ರಕರಣದ ವಿಚಾರಣೆ ಇರೋದ್ರಿಂದ ಎಲ್ಲರೂ ಕೂಡ ಹಾಜರಾಗಬೇಕು ಅಂತ ಹೇಳಿ ಒಂದು ಸಮನ್ಸ್ ಜಾರಿಯಾಗಿತ್ತು. ಅದರಿಂದ ದರ್ಶನ್ ಮತ್ತೆ ಪವಿತ್ರ ಗೌಡ ಸೇರಿದ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರುವಂತ 17 ಆರೋಪಿಗಳು ಕೂಡ ಇವತ್ತು ಕೋರ್ಟ್ಗೆ ಹಾಜರಾಗ್ತಾ ಇದ್ದಾರೆ. ಆದ್ರಿಂದ ಏನು ಈ ಒಂದು ಪ್ರಕರಣದ ಒಂದು ವಿಚಾರಣೆ ಕೂಡ ಈಗ ಕೋರ್ಟ್ ನಲ್ಲಿ ಆರಂಭ ಆಗ್ತಾ ಇದೆ. ಆರೋಪಿಗಳು ಯಾರ್ಯಾರಿದ್ದಾರೆ ಮತ್ತೆ ಅವರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಇವತ್ತು ಕೋರ್ಟ್ ನಲ್ಲಿ ಕೂಡ ವಿಚಾರಣೆ ಆಗುತ್ತಾ ಇದೆ. ಮತ್ತೆ ಇದೇ ಸಂದರ್ಭದಲ್ಲಿ ಆರೋಪಿಗಳು ಸುಮಾರು ಕೆಲವು ಆರೋಪಿಗಳು ಒಂದು ನ್ಯಾಯಾಲಯದ ಒಂದು ಅನುಮತಿಯನ್ನ ಪಡ್ಕೊಂಡು ಬೇರೆ ಬೇರೆ ಕಡೆ ಒಂದು ಟ್ರಾವೆಲ್ ಅನ್ನು ಕೂಡ ಮಾಡಿರೋದು ನೋಡ್ಬೋದು. ಅದರಲ್ಲಿ ಪ್ರಮುಖವಾಗಿ ದರ್ಶನ್ ಅವರು ಏನು ಅನಾರೋಗ್ಯ ಸಮಸ್ಯೆ ಇರೋದ್ರಿಂದ ಅವರು ಮೈಸೂರಿಗೆ ಹೋಗೋದಕ್ಕೆ ಒಂದು 2 ಬಾರಿ ಪರ್ಮಿಷನ್ ಅನ್ನ ಕೇಳಿದ್ರು. ಮತ್ತೆ ಪವಿತ್ರ ಗೌಡ ಕೂಡ ಒಂದು ಬೇರೆ ಬೇರೆ ಕಡೆ ಒಂದು ಬಿಸ್ನೆಸ್ ಟೂರ್ ಸಲುವಾಗಿ ಒಂದು ಅನುಮತಿಯನ್ನು ಕೂಡ ಪಡ್ಕೊಂಡು ಅವರು ಮುಂಬೈ ಸೇರಿದಂತೆ ಬೇರೆ ಬೇರೆ ಕಡೆ ಕೂಡ ಓಡಾಡೋದು ಗೊತ್ತಾಗುತ್ತೆ. ಅದರಿಂದ ಇವತ್ತು ಎಲ್ಲರೂ ಕೂಡ ಪುನಃ ಕೋರ್ಟ್ಗೆ ಹಾಜರಾಗ್ತಾ ಇದ್ದಾರೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಮುನಿ ತಮ್ಮ ಇನ್ಫಾರ್ಮೇಶನ್ಗೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.